ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಗ್ರೂಪ್ ಬಿ ಎಕ್ಸಾಮ್ ಬಗ್ಗೆನೇ ಪ್ರಿಪ್ರೇಷನ್ ಆಗ್ತಾ ಇದ್ದೀನಿ. ಪೇಪರ್ 2 ಸಿಲೆಬಸ್ಸನ್ನು ಇವತ್ತು ಕವರ್ ಮಾಡಬೇಕು. ಮೊನ್ನೆ ನಾನು ಅರ್ಧದಷ್ಟು ಕವರ್ ಮಾಡ್ಕೊಂಡಿದ್ದೀನಿ. ಒಂದು 22 ವಿಡಿಯೋ ಇದೆ ಅಂದಲ್ಲ ಫ್ರೆಂಡ್ಸ್. ಅದರಲ್ಲಿ ನಾನು ಒಂದು 8 ವಿಡಿಯೋ ಕಂಪ್ಲೀಟ್ ಆಗಿದ್ದವು. ಇನ್ನೊಂದಿಷ್ಟು ವಿಡಿಯೋ ಇದಾವಲ್ಲ, ಒಂದಿಷ್ಟು ಕಂಪ್ಲೀಟ್ ಆದರೆ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಒಂದಿಷ್ಟು ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ ಬರೆಯೋದು ಉತ್ತಮ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ 1-2 ದಿನ ಅದಕ್ಕೋಸ್ಕರ ಮೀಸಲಿಟ್ಟು ಸ್ವಲ್ಪ ಓದಿದ್ರೆ ಏನೋ ಒಂದು ಹಂತದಲ್ಲಿ ಎಕ್ಸಾಮ್ ಚೆನ್ನಾಗಿ ಆಗ್ಬಹುದು ಅನ್ನೋ ನಂಬಿಕೆಯಿಂದ ನಾನು ಇವತ್ತು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಹಿಡಿದು ಅದು ಶನಿವಾರ ದಿವಸ ಕನ್ನಡ ಪೇಪರ್ ಐತಿ ಫ್ರೆಂಡ್ಸ್. ಹಾಗಾಗಿ ಶುಕ್ರವಾರ ಮಟ್ಟ ನಮ್ಗೆ ಓದೋಕೆ ಟೈಮ್ ಸಿಗುತ್ತಾ. ಅದಕ್ಕೆ ಎಷ್ಟು 4 ದಿವಸ ಟೈಮ್ ಐತೆ ಅನ್ಕೋತೀನಿ. ಈ 4 ದಿನ ನಾನು ಎಫರ್ಟ್ ಸ್ವಲ್ಪ ನಾವು ಕಷ್ಟಪಟ್ಟು ಓದೋದ್ರಿಂದ ಸ್ವಲ್ಪ ಏನೋ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇವತ್ತು ಗ್ರೂಪ್ ಬಿದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಅಂದ್ರೆ ಸೆಕೆಂಡ್ ಪೇಪರ್ ಪೆಸಿಫಿಕ್ ಪೇಪರ್ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ, ಯೂಟ್ಯೂಬ್ ಚಾನಲ್ನಲ್ಲಿ ಪುನೀತ್ ಪೋರಂ ಯೂಟ್ಯೂಬ್ ಚಾನಲ್ನಲ್ಲಿ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೆಲ್ಲ ಕಂಪ್ಲೀಟ್ ಸಿಲೆಬಸ್ಸನ್ನು ಕಂಪ್ಲೀಟ್ ಮುಗಿಸ್ಕೊಟ್ಟಿದ್ದಾರೆ. ಅದನ್ನೇ ನಾನು ಇವಾಗ ಅದೇ ವಿಡಿಯೋನ ಪುನೀತ್ ಪೋರಂ ಅವ್ರದ್ದು ಯೂಟ್ಯೂಬ್ ಚಾನಲನ್ನು ನಾನು ಇವಾಗ ರೆಫರ್ ಮಾಡ್ತಾ ಇದ್ದೀನಿ. ಅವರ ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ಆಲ್ ವಿಡಿಯೋಗಳನ್ನು ನಾನು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕನ್ನಡ ಅಂದರೆ ಫಸ್ಟ್ ಪೇಪರ್ ಇರುತ್ತಲ್ಲ ಫ್ರೆಂಡ್ಸ್, GK ಇರುತ್ತೆ. ಅದಂತರೂ ನಾವು ಟಚ್ಚಲ್ಲೇ ಇದ್ದೀವಿ, ಅದನ್ನು ಓದ್ತಾನೆ ಇದ್ದೀವಿ. ಆದರೆ ಪೇಪರ್ 2ನೇ ಓದಿರಲ್ಲ. ಹಾಗಾಗಿ ನಾನು ಇದನ್ನೇ ಒಂದು 4 ದಿವಸ ಓದಿ ಎಕ್ಸಾಮ್ ಬರಿತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡ್ತೀನಿ. Approximately 10 hours later. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮು 6 ಗಂಟೆ ಆಯಿತು ಫ್ರೆಂಡ್ಸ್. 6 ಗಂಟೆ ಕರೆಕ್ಟಾಗಿ 6 ಗಂಟೆ ಆಯಿತು. ನನ್ನ ಈವ್ನಿಂಗ್ ಸ್ಟಡಿನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಮಿಡ್ಲಲ್ಲಿ ರೆಸ್ಟ್, ಊಟ, ತಿಂಡಿ ಈ ರೀತಿಯಾಗಿ ಮಾಡಿಕೊಂಡು 10 ಗಂಟೆಯಿಂದ 5 ಗಂಟೆವರೆಗೂ ನಂದು ಗ್ರೂಪ್ ಬಿ ಎಕ್ಸಾಮ್ದು ಪೇಪರ್ 2ನೇ ಸ್ಟಡಿ ಮಾಡಿದೆ. ಅದನ್ನೆಲ್ಲ ಕ್ಲಿಪ್ಸ್ ಯಾಕೆ ತೊಗೊಂಡಿಲ್ಲಪ್ಪ ಅಂತಂತಂದರೆ, ನಾನು ಈಗ ಪುನೀತ್ ಪೋರಂ ಸರ್ದು ಕ್ಲಾಸ್ ಕೇಳ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಅದರಲ್ಲಿ ಕೇಳ್ತಾ ನನಗೆ ಅವ್ರದ್ದು ವಿಡಿಯೋ ನೋಡ್ತಾ 9ನೇ ವಿಡಿಯೋ 10ನೇ ವಿಡಿಯೋದಲ್ಲಿ ಹೇಳಿದ್ರು ಅವರು ಕಂಪ್ಲೀಟ್ PDF ಕೊಟ್ಟಿದ್ದೀನಿ. ಆದರೆ ಅದರ ಲಿಂಕನ್ನು ಸಹ ಅದರಲ್ಲಿ ಕೊಟ್ಟಿದ್ರು. ಅದನ್ನೇ ನೋಡ್ಕೊಂಡು ನಾನು ಅದರಲ್ಲಿ 200 ರೂಪಾಯಿ 200 ರೂಪೀಸ್ ಪೇ ಮಾಡಿಕೊಂಡು ನಾವು ಆ PDF ಡೌನ್ಲೋಡ್ ಮಾಡ್ಕೋಬೇಕು. ನಾನು ಈ ರೀತಿಯಾಗಿ ನೋಟ್ಸ್ ಮಾಡ್ತಾ ಕ್ಲಾಸ್ ಕೇಳ್ತಾ ನೋಟ್ಸ್ ಮಾಡ್ತಾ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಇತ್ತು. ನಾನು 8 ಕ್ಲಾಸ್ ಅಂತೂ ಹಂಗೆ ಮಾಡಿದೆ. ನಂಗೆ ಮೊದಲೇ PDF ಸಿಗುತ್ತೆ ಅಂತ ಗೊತ್ತಿದ್ರೆ ನಾನು ಆ ರೀತಿ ಮಾಡ್ತಾ ಇದ್ದಿಲ್ಲ. ಅದು ಕ್ಲಾಸ್ ಕೇಳೋದ್ರಿಂದ ತಲೆಗೆ ಬೇಗನೆ ಹೋಗುತ್ತೆ, ಅದು ಬೇರೆ ಮ್ಯಾಟ್ರು. ಓಕೆ ಫ್ರೆಂಡ್ಸ್, ಹಾಗಾಗಿ ಇವಾಗ ಟೈಮ್ ಪೂರ ಕಡಿಮೆ ಐತಲ್ಲ, ಅದಕ್ಕೆ ನಾವು ಓದಬೇಕಲ್ಲ. ಹಾಗಾಗಿ ಏನು ಮಾಡಿದೆ, ನಾನು ಆ PDF ನಾನು 200 ಪೇ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದೇ PDF ಫೋನಲ್ಲೇ ಡೌನ್ಲೋಡ್ ಆಗಿರ್ತೀವಿ ಫ್ರೆಂಡ್ಸ್. ಫೋನ್ ತೊಗೊಂಡೆ ನಾನು ಓದಬೇಕಾಗತ್ತೆ. ಹಾಗಾಗಿ ಫೋನಲ್ಲಿನೇ ಹೆಂಗೆ ವಿಡಿಯೋ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ನೀಟಾಗಿ ಒಂದಿಷ್ಟು ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಂದು GK ಪೇಪರ್ ಬರುತ್ತಲ್ಲ, ಅದರಲ್ಲಿ ಬರುವಂತಹ ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸು ಅವನ್ನೆಲ್ಲ ನಾನು ಇವಾಗ ಒಂದು ಹಾಫ್ ಅವರ್ ನಾನು ಓದ್ಕೋಬೇಕಂತಂದು ಇವಾಗ ಓದಕ್ಕೆ ಕುಂತೀನಿ. ಅದಕ್ಕೆ ಫ್ರೆಂಡ್ಸ್, ನೀವು ಏನೋ ಗ್ರೂಪ್ ಬಿ ಎಕ್ಸಾಮ್ಗೆ ಯಾವ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಸೆಕೆಂಡ್ ಪೇಪರ್ನ ನೀವು ಇನ್ನೂ ಓದಿಲ್ಲ ಅಂತಂತಂದರೆ ಒಂದು 4 ಡೇಸಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಸಿಲೆಬಸ್ ಭಾಳಿಲ್ಲ. ಅದನ್ನು ನೀವು ಏನೋ ಯೂಟ್ಯೂಬ್ನಲ್ಲಿ ವಿಡಿಯೋ ಕೇಳ್ಕೊತ ಮಾಡೋಕ್ಕಿಂತ ಈ ಥರ PDF ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ಸ್ಟಡಿನ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ.
ಫ್ರೆಂಡ್ಸ್, ಬಿಸಿ ಬಿಸಿ ಮಿರ್ಚಿ ಬಜ್ಜಿ. ನಾವು ಮೊದಲ ಉತ್ತರ ಕರ್ನಾಟಕದವರು, ನಾವು ಬಿಸಿ ಬಿಸಿ ಮಿರ್ಚಿ ಬಜ್ಜಿನ ಮತ್ತು ಚಾನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ.